ಇದು ಹೊಸಕಾಲದ ಓದುಗರಿಗೆ ಯಾವ ರೀತಿ ಆಸಕ್ತಿಯ ವಿಷಯ ಆಗಬಹುದು ಅಂತ ಅನ್ನೋದು ನನಗೆ ಕುತೂಹಲ ಇದೆ. ಏಕೆಂತಂದರೆ ಒಂದು ತಲೆಮಾರು ದಾಟಿಬಿಟ್ಟಿದೆ. ಇಲ್ಲಿಯ ವಿಮರ್ಶೆಯ ವಿಧಾನಗಳಿರ್ಬೋದು, ಆ ವಿಧಾನಗಳನ್ನು ನಾನು ಇವತ್ತು ಕೂಡ ಒಪ್ಕೊಳ್ಳೋನಾದ್ರೂ ಈ ಕೃತಿಗಳಲ್ಲಿ, ಈ ಪುಸ್ತಕದಲ್ಲಿ ನಾನು ಮಂಡಿಸಿರ್ತಕ್ಕಂಥ ವಿಚಾರಗಳು ಕನ್ನಡದಲ್ಲಿ ತುಂಬ ಚರ್ಚೆಗೆ ಒಳಗಾಗಿದೆ ನನಗೆ ಅನಿಸಿಲ್ಲ ಎಷ್ಟೋ ಕಡೆಗಳಲ್ಲಿ. ಅದು ಏನು ಕೊರತೆ ಅಲ್ಲ ಅದು, ಆದರೆ ಅದೊಂದು ವಿಮರ್ಶಾ ಪರಂಪರೆ ಮುಂದುವರಿಯೋದಕ್ಕೆ ಅಗತ್ಯ ಇತ್ತು ನನಗನ್ಸುತ್ತೆ. ಅಂಥ ಒಂದು ಚರ್ಚೆ ಮತ್ತೆ ಪ್ರಾರಂಭ ಆದರೆ ತುಂಬ ಸಂತೋಷ. ಮತ್ತು ಹೊಸ ತಲೆಮಾರಿನವರು ಇಲ್ಲಿಯ ವಿಮರ್ಶೆಯ ಮಾದರಿಗಳನ್ನು, ಇಲ್ಲಿ ಅನುಸರಿಸಿರ್ತಕ್ಕಂಥ ನಿರ್ಣಯಗಳನ್ನು ಅಲ್ಲದೇದು ಆ ನಿರ್ಣಯಗಳನ್ನು ತಕ್ಕೊಳ್ಳೋದಕ್ಕೆ ಅನುಸರಿಸಿರ್ತಕ್ಕಂಥ ವಿಮರ್ಶೆಯ ಮಾದರಿಗಳು ಅಂತ ಇದ್ದೀವಿ, ಟೂಲ್ಸ್ಗಳಂತ ಇದ್ದೀವಿ, ಅವುಗಳಲ್ಲಿ ಏನಾದರೂ ಉಪಯುಕ್ತವಾಗಿವೆ ಅಂತ ಕಂಡ್ರೆ ಅದು ಈ ಪುಸ್ತಕವನ್ನು ಮರಳಿ ಅಚ್ಚು ಮಾಡಿದ್ದಕ್ಕೆ ಒಂದು ಸಾರ್ಥಕ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಅದಾಗಲಿ ನಾನು ಹಾರೈಸಿ ಈ ಪುಸ್ತಕವನ್ನು ಅಚ್ಚು ಮಾಡಿದ ಕೃಷ್ಣ ಜಗ್ಗಡಿ ಅವರಿಗೆ ನಾನು ತುಂಬ ವಂದನೆಗಳನ್ನ ಹೇಳ್ತೀನಿ. ನಮಸ್ಕಾರ.